ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ಅಕ್ಕ ಮಹಾದೇವಿಯ ವಚನ ಹೀಗಿದೆ. ಮಂಗಳವೇ ಮಜ್ಜನವೆನಗೆ, ವಿಭೂತಿಗೆ ಒಳಗುಂದದರಿಸಿನವೆನಗೆ, ದಿಗಂಬರವೇ ದಿವ್ಯಾಂಬರವೆನಗೆ, ಶಿವಪಾದರೇಣುವೆ ಅನುಲೇಪನವೆನಗೆ, ರುದ್ರಾಕ್ಷಿಗೆ ಮೈದೊಡಿಗೆ ಎನಗೆ, ಶರಣರ ಪಾದಂಗಳೇ ತೊಂಡಿಲ ಬಾಸಿಗವೆನಗೆ, ಚನ್ನ ಮಲ್ಲಿಕಾರ್ಜುನನೇ ಗಂಡನೆನಗೆ, ಆನು ಮಧುವಳಿಗೆ ಎನಗೆ, ಬೇರೆ ಶೃಂಗಾರವೇಕೆ ಹೇಳಿರವ್ವ. ಈ ವಚನದ ಸಾರ ಹೀಗಿದೆ. ಶರಣಸತಿ ಲಿಂಗಪತಿ ಮದುವೆಯ ಸುಂದರ ಚಿತ್ರಣವಿದು. ಶರಣಸತಿಯಾದ ಮಹಾದೇವಿಯಕ್ಕನಿಗೆ ಮಂಗಳ ಮಜ್ಜನ ವಿಭೂತಿಯ ಅರಿಸಿನ ಅಷ್ಟದಿಕ್ಕುಗಳೇ ದಿವ್ಯಾಂಬರ, ಶಿವಪಾದಧೂಳಿಯೇ ಗಂಧ, ರುದ್ರಾಕ್ಷಿಯ ಮಾಲೆಗಳೇ ಆಭರಣಗಳಾಗಿವೆ. ಮಧುವಣಗಿತ್ತಿಯಾದ ತನಗೆ ಇಲ್ಲಿ ಶರಣರ ಪಾದಗಳೇ ಬಾಸಿಂಗ ಮತ್ತು ಸಾವಿಲ್ಲದ ಕೇಡಿಲ್ಲದ ಚನ್ನ ಮಲ್ಲಿಕಾರ್ಜುನನೇ ಗಂಡನಾಗಿರುವುದನ್ನು ತಿಳಿಸಿ, ಇದಕ್ಕೆ ಹೊರತಾದ ಶೃಂಗಾರ ತನಗೆ ಬೇಡವೆಂಬ ಅಕ್ಕನ ಭಾವವು ಅವಳ ಈ ವಚನದಲ್ಲಿ ಅಭಿವ್ಯಕ್ತವಾಗಿದೆ. ಇಂದಿನ ಮಾತು: ಒಡನಾಡಿಗಳೊಂದಿಗೆ ಸುತ್ತಲಿನವರೊಂದಿಗೆ ನಾವು ಹೊಂದುವ ಮಧುರ ಬಾಂಧವ್ಯ ಅತ್ಯಂತ ಮಹತ್ವದ್ದು. ಕ್ಷುಲ್ಲಕ ಕಾರಣಗಳಿಗಾಗಿ ಅದರ ತಳಹದಿಗೆ ಧಕ್ಕೆಯಾಗುವಂತಾಗಬಾರದು. ನಮ್ಮ ಯಶಸ್ಸಿನ ಹಿಂದೆ ಅದೆಷ್ಟೋ ಜನರ ಸಹಕಾರ ಹಾಗೂ ಹಾರೈಕೆಗಳಿರುತ್ತವೆ. ಅವರೆಲ್ಲರನ್ನೂ ನೆನಪಿಸಿಕೊಳ್ಳುತ್ತಾ, ಗೌರವಿಸುತ್ತಾ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಹೆಜ್ಜೆ ನಾವು ಹಾಕಬೇಕಾಗಿದೆ. ಶರಣಾರ್ಥಿಗಳು.